ರೈತರ ಜಮೀನುಗಳ ದಾಖಲೆಗಳನ್ನು ರದ್ದು ಮಾಡಲು ನೋಟಿಸ್ ಕೊಟ್ಟಿರುವ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತರು ಸಭೆ ನಡೆಸಿದರು. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ವಿವಿಧೆಡೆ ಜಮೀನು ಮಂಜೂರು ಮಾಡಿದ್ದು ಕಂದಾಯ, ಗೋಮಾಳ, ಹುಲ್ಲುಬನಿ, ಕರಾಬು ಜಮೀನುಗಳಲ್ಲಿ ಇತರೆವರೆಯವರೆಗೂ ಜಮೀನು ಮಂಜೂರು ಮಾಡಿದ್ದು ಸುಮಾರು 60-70 ವರ್ಷಗಳಿಂದ ಸರ್ಕಾರದಿಂದ ಹಕ್ಕುಪತ್ರ ಪಡೆದರೂ ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ನೋಟಿಸ್ ನೀಡಿ ಒಕ್ಕಲೇಳುವಂತೆ ತಿಳಿಸಿದೆ. ನೋಟಿಸ್ ನೀಡುವುದನ್ನು ನಿಲ್ಲಿಸಬೇಕು, ರೈತರ ದಾಖಲೆಗಳನ್ನು ವಜಾ ಮಾಡಬಾರ್ದು, ಸಾಗುವಳಿ ರೈತರಿಗೆ ತಕ್ಷಣವೇ ಹಕ್ಕುಪತ್ರ ಕೊಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇಂದು ಸೈನ್ಸ್ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದ ಪ್ರತಿಭಟನಾಕಾರರು ನಂತರ ಡಿಸಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ, ಶಾಸಕಿ ಶಾರದಾ ಪುರನಾಯ್ಕ್ ಸೇರಿದಂತೆ ಮೊದಲಾದವರು ಭಾಗಿಯಾಗಿದ್ದರು. ಎಲ್ಲರಿಗೂ ಇವತ್ತು ಕೊಡ್ತಾರ ಈಗ ಜಿಲ್ಲಾಧಿಕಾರಿ ಇದಾರಂತೆ ಅವ್ರು ಹೋಗ್ಬಿಡ್ತಾರೆ, ಆಮೇಲೆ ಸಭೆ ಮಾಡೋಣ. ಇಲ್ಲಿಗೆ ಬರಕ್ಕೆ ಕೇಳ್ತೀವಿ, ಇಲ್ಲೇ ಬರ್ತಾರೆ. ಜಿಲ್ಲಾಧಿಕಾರಿಗಳು ಬಂದಾಗ ಪರ್ಬದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಪರ್ಬಾಲ ಹೊಸನಗರದಲ್ಲೋ ಜನಸಂಪರ್ಕ ಸಭೆ ಕರ್ತಾರಂತೆ. 2 ಗಂಟೆಗೂ 1 ಗಂಟೆಗೂ, ಆದ್ರಿಂದ ಅವ್ರು ಹೋಗ್ತಾರೆ. ಮತ್ತೆ ಇವತ್ತು ಪಕ್ಷಾತೀತವಾಗಿ ಭಾಗವಹಿಸತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರೇ, ಇವತ್ತು ರೈತರು ಸಂಕಷ್ಟದಲ್ಲಿದ್ದೇವೆ, ಬಹಳ ಸಂಕಷ್ಟದಲ್ಲಿ ಇದ್ದೀವಿ ಅಂದ್ರೆ ನೀವು ತಿಳ್ಕೊಳ್ರಿ. ಇಲ್ಲೇ ತನಕ ನಿಮ್ಮ ಭೂಮಿ ಈಗ ವಿಶೇಷವಾದಂತ ಸಂದರ್ಭ ಬಂದಿದೆ. ಅರಣ್ಯ ಇಲಾಖೆಯವರು ಹಿಂದೆ ನಮಗೆ ಸಾಗುವಳಿ ಚೀಟಿ ಕೊಡುವಾಗ ಅರಣ್ಯ ಇಲಾಖೆ ಮಾಡ್ತೇನೆ ಕೆಲವರ ಹತ್ರ ಇಲ್ಲಿದ್ದಾವೆ. 1958 ಇಸ್ವಿಯಲ್ಲಿ ಸಾಗರ ಭೂಸ್ವಾಧೀನಾಧಿಕಾರಿ ಪಡೆಯಬೇಕು ಅಂತ ಹೇಳಿ ಬರೀ ಅಶೋಕ್ ನಗರ ಮುಂದೆ ಅಲ್ಲ, ಆ ಕಡೆ ಮಾವಿನಕೆರೆ, ಕಡಲೆಗೆ, ಆ ಭಾಗದ ಕೃಷಿಯಲ್ಲಿ ಇದು ಬಹಳ ಇದ್ದಾವೆ. ವಿವಿಧವಾಗಿ ಸಾಗುವಳಿ ಚೀಟಿ ತಗೊಂಡಿದ್ದಾರೆ. ಸಾಗುವಳಿ ಚೀಟಿ ತಗೊಂಡು ಹಕ್ಕುಪತ್ರ 15,000 ಎಕರೆನ ಇವತ್ತು ಅರಣ್ಯ ಭೂಮಿ ಕೈಗಾರಿಕೆಗೆ ಲೀಸ್ ಕೊಟ್ಟಿದ್ದಾರೆ. 30 ವರ್ಷ ಕೊಟ್ಟಿದ್ರು, ಮತ್ತಿನ್ನು 30 ವರ್ಷ ಮುಂದುವರಿಸಿಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಅರಣ್ಯ ಭೂಮಿಯಲ್ಲಿ ನೀಲಗಿರಿ ಅಕೇಶಿಯಾ ಬೆಳೀತಾ ಇದ್ದಾರೆ. ಇವತ್ತು ನೀಲಗಿರಿ ಅಕೇಶಿಯಾ ನಾವು ಹಿಂದೆ ಸರ್ಕಾರ ತಡೆದಾಗ ನಮ್ಮನ್ನು ಸರ್ಕಾರದಿಂದ ಗುಜರಾತ್ ಕಳಿಸ್ಕೊಟ್ಟಿತ್ತು. ಗುಜರಾತ್ನಲ್ಲಿ ಅಧ್ಯಯನ ಪೂರ್ಣ ವಿವರ ಹೇಳಕ್ ಹೋಗಲ್ಲ. ಗುಜರಾತ್ನಲ್ಲಿ 86-88 ಇಸ್ವಿಯೊಳಗೆ ಅಧ್ಯಯನ ಮಾಡ್ಕೊಂಡು ನಾವು ವರದಿ ಕೊಡ್ತೀವಿ ಸರ್ಕಾರಕ್ಕೆ. ಅದಾದ್ಮೇಲೆ ಸ್ವಲ್ಪ ದಿನ ನೀಲಗಿರಿ ಬೆಳಬಾರದು ಅಂತೇಳಿ ಸರ್ಕಾರ ಆದೇಶ ಮಾಡಿತು. ಮತ್ತೀಗ ಹೋಗ್ಬಿಟ್ಟಿದ್ದಾರೆ, ಮತ್ತೆ ಬೆಳೀತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಅಡಿಕೆ, ನೀಲಗಿರಿ, ಅಕೇಶಿಯಾ ವಸ್ತು ಹಾನಿಕರ ಅಲ್ಲ. ಯಾರಿಗೆ? ಪರಿಸರಕ್ಕೆ ಮತ್ತು ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಅಡಿಕೆ ಹಾನಿಕರ ಅಲ್ಲ. ನಾನಿವತ್ತು ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿ ಇದೆ. ನಾವು ಯಾವ ಸರ್ಕಾರದ ವಿರುದ್ಧನೂ ಕೂಡ ಚಳವಳಿ ಮಾಡ್ತಾ ಇಲ್ಲ. ನಾವು ಎಲ್ಲ ಸರ್ಕಾರನೂ ವಿಶ್ವಾಸಕ್ಕೆ ತಗೊಂಡು ನಾವು
ನಾವು ಸರ್ಕಾರದ ಕಣ್ಣು, ಎರಡೂ ಸರ್ಕಾರದ ಕಣ್ಣು ತೆರೆಸಿ ಬಡವರನ್ನ ಉಳಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಒತ್ತಾಯ ಏನು? ಅಡಿಕೆ ನೋಡಪ್ಪ, ಒಂದು ಒತ್ತಾಯ ಹೇಳ್ತಾ ಇದ್ದೀನಿ. ನಮ್ಮ ಅಡಿಕೆ ಬೆಳೆ ಪರಿಸರಕ್ಕೆ ಹಾನಿಯಾಗಲ್ಲ, ಅಂತರ್ಜಲಕ್ಕೆ ಹಾನಿಯಾಗಲ್ಲ. ಆದ್ರೆ ಇದು ಅರಣ್ಯ ಉತ್ಪನ್ನ, ಅರಣ್ಯ ಬೆಳೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಇವತ್ತು ನಮ್ದು ಅದೇ ಒತ್ತಾಯ. ಅದು ಮಾಡದೆ ಹೋದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ಅರಣ್ಯ ಅನ್ನೋ ಹೆಸರಿನಾಗೆ ಇವತ್ತು ನಮ್ಮನ್ನೆಲ್ಲ ಓಟು ತೆಗೆದು ಹೊರಗೆ ಹಾಕ್ತಾರೆ. ಇವತ್ತು ನಾವು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಅರಣ್ಯ ಬೆಳೆಸ್ತೀವಿ, ಮರ ಗಿಡಗಳನ್ನು ಬೆಳೆಸ್ತೀವಿ. ಇಲ್ಲೇ ತನಕ ಅರಣ್ಯ ಕಾಪಾಡಿರೋರು ರೈತರು, ಬಡವರು, ಗ್ರಾಮಾಂತರ ಪ್ರದೇಶದ ಜನರು ಇವತ್ತು ಅರಣ್ಯ ಕಾಪಾಡಿರೋರು. ಇವತ್ತು ನನಗೆ ಹೇಳಬಾರ್ದು, ಕೆಲವು ರಾಜಕಾರಣಿಗಳು, ಕೆಲವು ಸರ್ಕಾರಗಳು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅರಣ್ಯವನ್ನು ನಾಶ ಮಾಡಿದ್ದಾರೆ. ನಾವು ಅರಣ್ಯ ನಾಶ ಮಾಡಿಲ್ಲ. ಆದ್ರಿಂದ ನಮ್ದು ಒಂದೇ ಪಾಯಿಂಟ್. ಈಗ ಏನು ಪಾಯಿಂಟು, ಏನಿವತ್ತು ನೋಟಿಸ್ ಕೊಟ್ಟಿದ್ದೀರಿ, ಇನ್ನು ಮುಂದೆ ನೋಟಿಸ್ ಕೊಡಬಾರ್ದು. ನೋಟಿಸ್ ಕೊಟ್ಟವನ ಇದರ ಅರ್ಥ ಹೇಳ್ಬಿಡ್ತೀನಿ ಮತ್ತೆ ಪುನಃ. ನೋಟಿಸ್ ಕೊಟ್ಟವ್ರನ್ನ ಇದರ ಬರೆದಿರೋದು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ತಗೋಬೇಕು. ಆಮೇಲೆ ಅವ್ರದ ಹಕ್ಕುಪತ್ರಗಳನ್ನು ರದ್ದು ಮಾಡಬಾರ್ದು. ಹಕ್ಕುಪತ್ರ ರದ್ದು ಮಾಡಿದರೆ ಅವರು ಖಾತೆ ಪಾಣಿ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ. ಆಮೇಲೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ಈ ಬ್ಯಾಂಕ್ ರದ್ದಾದ ತಕ್ಷಣ ಬ್ಯಾಂಕ್ಗಳು ಸಾಲ ಕೊಡಲ್ಲ, ಅವ್ರ ವ್ಯವಹಾರ ವಹಿವಾಟೆಲ್ಲ ಒಟ್ಟು ರದ್ದಾಗುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇವತ್ತು ದಾಖಲೆ ರದ್ದಾತು ಅಂದ್ರೆ ಬಹಳಷ್ಟು ಜನ ಸಾಮೂಹಿಕ ಆತ್ಮಹತ್ಯೆ ಮಾಡ್ತಕ್ಕಂಥವ್ರಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಅಲ್ಲಿ ಇಲ್ಲಿ ಅರಣ್ಯ ಒತ್ತುವರಿಯನ್ನು ಮಾಡ್ತಾರೆ. ನಾವು ಸಿವಿಲ್ ನಮ್ಮ ಮಾಡ್ತಾ ನೋಡ್ತಾ ಇದ್ದೀವಿ. ಮೊನ್ನೆ ಹೋರಾಟದಲ್ಲಿ ಮಾಡಿದ್ರು. ನಾನು ನಿಮಗೆ ಕರೆ ಕೊಡ್ತೀನಿ, ಯಾವತ್ತೂ ಮನುಷ್ಯನ ಜೀವ ಬಹಳ ಬೆಲೆ ಇದೆ, ಮನುಷ್ಯನ ಜೀವಕ್ಕೆ ಬಹಳ ಬೆಲೆ ಇದೆ. ಹೋರಾಟ ಮಾಡೋಣ, ಹೋರಾಟ ಮಾಡ್ಸಾಯನ, ಉಪವಾಸ ಮಾಡ್ಸಾಯನ, ಹೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ತಿಳ್ಕೊಳ್ರಿ, ನೀವು ಬೇಕಾದ್ರೆ ಹೋರಾಟ ಮಾಡ್ರಿ. ಹೇಳ್ತೇನೆ ಅಲ್ಲ, ನೀವು ಸರಿಯಪ್ಪ ಗುಂಡಿಗೆ ಎದೆ ಕೊಡ್ರಿ. ಬೇಕಾದ್ರೆ ನೀವು ಉಪ ಸತ್ಯಾಗ್ರಹ ಮಾಡ್ರಿ, ಅಮರನಾಥ ಮಾಡಿ ಸತ್ಯಾಗ್ರಹ ಮಾಡೋಣ. ಈ ರೀತಿ ಪ್ರಾಣ ಕೊಡೋಣ ಜನರಿಗೋಸ್ಕರ. ಹೇಳಿ ಕೆಲಸ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಯಾರೂ ಕೂಡ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಇವತ್ತು ನಮ್ಮ ಸಾಗುವಳಿ ಚೀಟಿ ರದ್ದು ಮಾಡಬಾರ್ದು, ಹೆಚ್ಚಿಗೆ ನೋಟಿಸ್ ಕೊಡಬಾರ್ದು. ಮತ್ತೆ ರಾಜ್ಯ ಸರ್ಕಾರ ಇವತ್ತು ಚರ್ಚೆ ಮಾಡಿ ಜಂಟಿಯಾಗಿ, ಇವತ್ತು MP ಬರೋರಿದ್ರು, ನನಗಾಗಲೇ ಫೋನ್ ಮಾಡಿದರು, ನಾನು ಬರ್ತೀನಿ ಅಂತ ಹೇಳಿದರು. ಯಾವುದೋ ಒಂದು ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಯಿತು ಬಸಳ, ನನಗೆ ಆಗ್ತಾ ಇಲ್ಲ, ಆಮೇಲೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಶಾಸಕರಿದ್ದಾರೆ, ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಭೇಟಿ ಮಾಡಿಬಿಟ್ಟು ಒಂದು ಮೀಟಿಂಗ್ ಮಾಡಿ ಒಟ್ಟು ಅರಣ್ಯ ಉತ್ಪನ್ನ